22. 22ನೇ ಸಂಧಿ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಥವಾ ಸಕಲ ದುರಿತ ನಿವಾರಣ ಸಂಧಿ ಅಂತ ಇದಕ್ಕೆ ಹೆಸರು. ಇದರಲ್ಲಿ ಭಗವಂತನ ಅನೇಕ ಗುಣಗಳನ್ನು, ಭಗವಂತ ಭಕ್ತರನ್ನು ರಕ್ಷಣೆ ಮಾಡಿದಂತಹ ಅನೇಕ ಸಂದರ್ಭಗಳ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಭಕ್ತರನ್ನು ಯಾವ ರೀತಿಯ ಭಗವಂತ ರಕ್ಷಣೆ ಮಾಡ್ತಾನೆ, ಅವರ ಬಗ್ಗೆ ಹೆಂಗೆ ತಾನು ಪ್ರವರ್ತನೆ ಮಾಡ್ತಾನೆ ಇತ್ಯಾದಿಗಳನ್ನು ಭಗವಂತನ ಸ್ತೋತ್ರ ರೂಪದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಾಪರಾಧ ಸಹಿಷ್ಣು ಅಥವಾ ಸಕಲ ದುರಿತ ನಿವಾರಣ. ಇದರ ಪಾರಾಯಣ ಮಾಡೋದ್ರಿಂದ ಸಕಲ ದುರಿತ ಅಂದರೆ ಪಾಪಗಳು, ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಸಕಲ ಪಾಪ ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡೋದು. ಯಾಕೆ ಅಂದರೆ ಅವನ ಭಕ್ತಾಪರಾಧ ಸಹಿಷ್ಣು ಆದ ಕಾರಣ ಅಂತ ಹೆಸರೇ ಹಂಗಿಟ್ರು. ಭಕ್ತಾಪರಾಧ ಸಹಿಷ್ಣು. ರಾಯರು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮೇಲಿಂದ ಮೇಲೆ ಈ ಮಾತು ಬಳಸ್ತಾರೆ. ಭಗವಂತನಿಗೆ ಭಕ್ತಾಪರಾಧ ಸಹಿಷ್ಣು, ಪರಮದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಅಂತ ಮೇಲಿಂದ ಮೇಲೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಭಕ್ತಾಪರಾಧ ಸಹಿಷ್ಣು ಅಂದರೆ ಭಕ್ತರು ಮಾಡಿದ ಅಪರಾಧಗಳನ್ನು ಸಹನೆ ಮಾಡ್ತಾನೆ ಅಂತ. ನಾವು ಮಾಡಿದ ಅಪರಾಧಗಳನ್ನು ಸಹನೆ ಮಾಡದೇ ಇದ್ದರೆ ನಾವಿರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ತಪ್ಪನ್ನು ಮಾಡ್ತಾ ಇರ್ತೀವಿ ನಾವು. ಎಲ್ಲ ಸಹನೆ ಮಾಡ್ಕೊಂಡಿದ್ದಾನೆ, ಅದಕ್ಕಾಗಿ ಇಷ್ಟದ, ಇದ್ದಿಲ್ಲ ಅಂದರೆ ಗೋವಿಂದ. ಸ್ಟ್ರಿಕ್ಟಾಗಿ ನಾ ಹೇಳಿದಂತೆ ಕೇಳಬೇಕು ಅಂತ ರೂಲ್ ಇಟ್ಟ ಅಂದ್ಕೊಂಡ್ರಿ, ಬದುಕಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಎಷ್ಟು ಮಾಡಿದರೂ ಭಗವಂತ ನಮ್ಮನ್ನು ಬದುಕುವಂತೆ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಕೇವಲ ಒಂದು ಭಕ್ತಾಪರಾಧ ಸಹಿಷ್ಣುತ್ವ ಎಂಬ ಗುಣಕ್ಕೆ ಇದು ಗುರುತು. ಹೀಗಾಗಿ ಆ ಭಕ್ತಾಪರಾಧ ಸಹಿಷ್ಣು ಎಷ್ಟಾಗಿದ್ದಾನೆ ಭಗವಂತ ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಲಕುಮಿ ವಲ್ಲಭಗೆ ಸಮ ಕರುಣಾಳುಗಳನ ಕಾಣೆನೆಲ್ಲಿ. ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ. ಕೇಳಿದ ಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು ದೈತ್ಯನುದರವ. ತೀಡಿ ಸಂತೈಸಿದನು ಪ್ರಹ್ಲಾದನ ಕೃಪಾ ಸಾಂದ್ರ. ಶ್ರೀಲಕುಮಿ ವಲ್ಲಭಗೆ ಸಮ ಕರುಣಾಳುಗಳ ನಾ ಕಾಣೆನು ಎಲ್ಲಿ. ಭಗವಂತ ಲಕ್ಷ್ಮೀಪತಿಗೆ ಶ್ರೀಲಕುಮಿ ವಲ್ಲಭ, ಲಕ್ಷ್ಮೀದೇವಿಗೆ ವಲ್ಲಭನಾದ ಪತಿಯಾದ ಆ ಭಗವಂತನಿಗೆ ಸಮರಾದ ಕರುಣಾಳುಗಳನ್ನು ನಾ ಕಾಣೆನೆಲ್ಲಿ. ಎಲ್ಲಿ ಕಾಣೋದಿಲ್ಲ, ಕಾಣಿಸೋದೇ ಇಲ್ಲ. ಯಾಕಪ್ಪ, ಏನಂತ ಕರುಣಾಳು ಅಂತಂದ್ರೆ ಕುಚೇಲನ ಅವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ. ಭಾಗವತದಲ್ಲಿ ಕುಚೇಲನ ಕಥೆ ಕೇಳಿದಂತೆ ಆ ಕುಚೇಲ ಕೊಟ್ಟಿದ್ದೇನಪ್ಪ, ಏನು ಬಂಗಾರದ್ದು ವಸ್ತ್ರ ಒಡವಿ ಎಲ್ಲ ಮಾಡಿ ಹಾಕ್ಸಿದ್ದೇನು. ಕುಚೇಲನ ಅವಲಿಗೆ, ಅವಲಿಗೆ ಅಂದರೆ ಅವಲಕ್ಕಿ, ಅವಲಕ್ಕಿ ಆ ಕೇವಲ ಕುಚೇಲ ಕೊಟ್ಟಂತಹ ಒಂದೇ ಒಂದು ಹಿಡಿ ಅವಲಕ್ಕಿಗೆ ತಾನೇನು ಕೊಟ್ಟ, ಮೆಚ್ಚಿಕೊಟ್ಟನು ಸಕಲ ಸಂಪದವ, ಎಲ್ಲ ಸಂಪತ್ತನ್ನು ಕೊಟ್ಟ. ಹಾಗಾಗಿ ಭಗವಂತನಿಗೆ ನಾವು ಕೊಡತಕ್ಕಂಥದ್ದೇನಲ್ಲ, ದೊಡ್ಡದೇನಲ್ಲ. ಯಾಕೆ, ಅದಕ್ಕೆ ಹೇಳಿದ್ದು ಲಕ್ಷ್ಮಿ ವಲ್ಲಭ ಅಂತ. ಆತನೇ ಲಕ್ಷ್ಮೀಪತಿ, ಆತ ನಾವೇನು ಕೊಡ್ತೀವಿ, ಏನು ಬಂಗಾರದ ಅಭಿಷೇಕ ಮಾಡಿದ್ರು, ವಜ್ರ ಮುತ್ತು ಅಭಿಷೇಕ ಮಾಡಿದ್ರು ಆತಗ ಏನಾಗಬೇಕಾಗಿದೆ, ಸಾಕ್ಷಾತ್ ಲಕ್ಷ್ಮೀಪತಿ ಆತ. ಹೀಗಾಗಿ ಇವುಗಳಿಂದ ಏನೇನೇನೂ ಪ್ರಯೋಜನ ಇಲ್ಲ ಭಗವಂತನಿಗೆ. ಆದರೆ ಕೇವಲ ನಮ್ಮ ಭಕ್ತಿಯನ್ನು ನಾವು ನೋಡಿಸುವಂತಹ ಒಂದು ಪದ್ಧತಿ ಅಷ್ಟೆ. ಏನು ಅಭಿಷೇಕ ಮಾಡಿದರು, ಏನು ಪೂಜೆ ಮಾಡಿದರು, ಏನು ಸಮರ್ಪಣೆ ಮಾಡಿದರು, ಎಲ್ಲವೂ ಭಗವಂತನಿಗೆ ನಾವು ತೋರಿಸುವಂತಹ ಭಕ್ತಿಯ ಒಂದು ರೀತಿ. ಹಾಗೆ ಭಗವಂತನಿಗಂತೂ ಅದರಿಂದ ಯಾವ ಪ್ರಯೋಜನವಿಲ್ಲ, ಅದನ್ನೇ ತೋರಿಸಿದ. ಹಾಗಾದರೆ ಬಂಗಾರ ಆಭರಣ ಮಾಡಿದವನಿಗೆ ಮಾತ್ರನೇ ಅನುಗ್ರಹ ಮಾಡಬೇಕಾಗಿತ್ತು.
ಆದರೆ ಕುಚೇರನ ದೃಷ್ಟಾಂತ ನೋಡಿದಾಗ ಅಂತಹ ಬಡವರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಆದರೆ ಬೇಕಾಗಿದ್ದು ಭಕ್ತಿ ಅಷ್ಟೆ. ಹೀಗಾಗಿ ಯಾವ ಪರಿಸ್ಥಿತಿಯಲ್ಲಿಯೂ ಆ ಕುಚೇಲ ಭಕ್ತಿಯನ್ನು ಬಿಟ್ಟಿಲ್ಲ. ಆ ಭಕ್ತಿಯನ್ನು ನೋಡಿ ಕೃಷ್ಣ ಅನುಗ್ರಹ ಮಾಡಿದ. ಕುಚೇಲನ ಒಂದು ಹಿಡಿಯ ಅವಲಕ್ಕಿಗೆ ಮೆಚ್ಚಿ ಸಕಲ ಸಂಪತ್ತನ್ನು ಕೊಟ್ಟುಬಿಟ್ಟ. ಹೀಗಾಗಿ ಅಂತಹ ಕರುಣಾಳುಗಳು ಯಾರಿದ್ದಾರಿನ್ನ? ಏನು ಕೊಟ್ಟರೆ ಅದಕ್ಕೆ ಸಮಾನವಾಗಿ ಕೊಡ್ತಾರೆ ವ್ಯಾಪಾರಸ್ಥರು. ಆ ರೀತಿಯ ವ್ಯಾಪಾರ ಮನೋಭಾವ ಭಗವಂತನಿಗೆ ಇತ್ತು ಅಂತಾದರೆ ಅವನಿಗೆ ಸಂತೋಷಪಡಿಸುವಂತಹ ವಸ್ತುವಿನ ಮೊದಲೇನಿದೆ ಕೊಳ್ಳಿಕ್ಕ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಏನು ಕೊಟ್ಟರು ತಗೊಳ್ತಾನಲ್ಲ, ಅದು ವಿಚಿತ್ರ. ಏನೋ ನೈವೇದ್ಯ ಇಡ್ತೀವಿ ತಗೊಳ್ತಾನೆ, ಯಾವುದೋ ನೀರಿಂದ ಅಭಿಷೇಕ ಮಾಡ್ತೀವಿ ತಗೊಳ್ತಾನೆ. ಹೀಗಾಗಿ ಇಂಥ ಪ್ರಾಕೃತವಾದ ಪದಾರ್ಥಗಳಿಂದ ಅವನಿಗೆ ಏನೂ ಆಗಬೇಕಾಗಿದ್ದಿಲ್ಲ, ಆದರೂ ಅದನ್ನು ಸ್ವೀಕಾರ ಮಾಡ್ತಾನಲ್ಲ, ಮಾಡಿ ನಮಗೆ ಸಂಪತ್ತನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಇದು ಭಗವಂತನ ಕಾರುಣ್ಯ ಗುಣ. ಹೀಗಾಗಿ ಒಂದು ಹಿಡಿಯ ಅವಲಕ್ಕಿಗೆ ಸಮಸ್ತ ಸಂಪತ್ತನ್ನು ಕುಚೇರನಿಗೆ ಕೊಟ್ಟ. ಕೇಳಿದ ಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು. ಕೇಳಿದ ತಕ್ಷಣ ಆ ತುಂಬು ಸಭೆಯಲ್ಲಿ ಆ ದ್ರೌಪದಿಗೆ ಮಾನರಕ್ಷಣೆಗಾಗಿ ಅಖಂಡವಾದಂತಹ ಅಕ್ಷಯವಾದ ವಸ್ತ್ರವನ್ನು ಕೊಟ್ಟು ರಕ್ಷಣೆ ಮಾಡಿದ. ಹೀಗಾಗಿ ಭಗವಂತ ಅಲ್ಲೇ ಇರಬೇಕು ಅಂತಲ್ಲ, ಕುಚೇಲ ಕೃಷ್ಣನ ಹತ್ಲೆ ಹೋದ ತಾನೇ. ದ್ವಾರಕಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿ ಮತ್ತು ಬರುವಾಗ ಆಗ ಕೃಷ್ಣ ಕೊಟ್ಟ. ಹಾಗಾದರೆ ಹೋಗಿ ನಾವೆಲ್ಲಿ ಭೇಟಿ ಆಗಬೇಕು? ನಾವೇನು ದ್ವಾರಕಾಗೆ ಹೋಗ್ತೀವಿ, ಹೋದರೂ ಕೃಷ್ಣ ಕಾಣಿಸ್ತಾನಣ? ನಮಗೇನಾದರೂ ಕೃಷ್ಣ ಆದರ ಮಾಡ್ತಾನ? ಕುಚೇಲ ಮಾಡಿದಂತೆ ನಾವು ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದರೆ, ನೀವು ಎಲ್ಲಿ ಹೋಗೋ ಅವಸರ ಇಲ್ಲ. ಆ ದ್ರೌಪದಿ ತುಂಬಿದ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ದು ಎಲ್ಲೋ ಇದು ಕೃಷ್ಣ ಆ ಸಂದರ್ಭದಲ್ಲಿ ಆ ಜೂತದ ಸಮಯದಲ್ಲಿ ಕೃಷ್ಣ ಇರಲೇ ಇಲ್ಲ, ಎಲ್ಲೋ ಹೋಗಿದ್ದ. ಆ ಸಾಲ್ವನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದ. ಆ ಸಮಯದಲ್ಲಿ ಇದ್ದೇ ಇದ್ದಿಲ್ಲ. ಜೂತದ ಸಮಯದಲ್ಲಿ, ಜೂಜಾಟದ ಸಂದರ್ಭದಲ್ಲಿ ಕೃಷ್ಣ ಇದ್ದೇ ಇಲ್ಲ ಪಾಂಡವರ ಹತ್ರ. ಎಲ್ಲಿ ಇಲ್ಲದಿದ್ದರೂ ದ್ರೌಪದಿ ಪ್ರಾರ್ಥನೆಗೆ ಎಲ್ಲೋ ಇದ್ದ ಕೃಷ್ಣ ಕೊಟ್ಟನೋ ಇಲ್ಲೋ. ಹೀಗಾಗಿ ಭಗವಂತ ಹತ್ತೆ ನಾವು ಹೋಗಬೇಕು ಅಂತಿಲ್ಲ. ಎಲ್ಲ ಇಮೇಲ್ಗಳು ಬಂದುಬಿಟ್ಟವ, ಮತ್ತು ವಾಟ್ಸಪ್ಗಳು ಬಂದುಬಿಟ್ಟವ. ನಾವಿಲ್ಲದೆ ಹೋದರೂ ನಮ್ಮ ಮೆಸೇಜ್ ಕಳಿಸಿಬಿಡ್ತೀವಿ. ಇದನ್ನು ಅನಾದಿ ಕಾಲದಿಂದ ಭಗವಂತ ಮಾಡ್ತಾನೇ ಇದ್ದಾನೆ. ಅವನಿಲ್ಲದ ಸ್ಥಳವಿಲ್ಲ, ಅದು ಬೇರೆ ಮಾತು. ಪ್ರತ್ಯಕ್ಷವಾಗಿ ನಮಗೆ ಕಾಣಿಸುವಂತೆ ಅಂತೂ ಇರೋದಿಲ್ಲಲ್ಲ. ಅವನು ಸರ್ವತ್ರ ವ್ಯಾಪ್ತ, ಇಲ್ಲಿಲ್ಲ ಅಲ್ಲಿದ್ದಾನೆ ಅಂತ ಹಂಗೇನೂ ಅಲ್ಲ, ಎಲ್ಲ ಕಡೆಗೂ ಇದ್ದಾನೆ, ಇದು ಒಂದು. ಆದರೆ ಇದ್ದಾನೆ ಅಂತ ನಮಗೆ ಗೊತ್ತಿರೋ ಹಂಗಿರೋದಿಲ್ಲಲ್ಲ. ಹೀಗಾಗಿ ಇದ್ದಾನೆ ಅಥವಾ ಇಲ್ಲ ಅಂತಂಬೋದೇನೂ ಇಲ್ಲ. ಭಗವಂತ ನಮಗೆ ಒಲಿಬೇಕಷ್ಟೇ. ಒಲಿತಿರುವಾಗ ಅವನು ಇಲ್ಲಿದ್ದಾನೆ ಪ್ರತ್ಯಕ್ಷವಾಗಿ ಅಂತಲ್ಲ, ಅವನು ಎಲ್ಲಿಂದಾದರೂ ಭಗವಂತ ಅನುಗ್ರಹ ಮಾಡ್ತಾನೆ. ಕೇಳಿದ ಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು. ದೈತ್ಯನುದರವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾಸಂದ್ರ. ಆ ಪ್ರಹ್ಲಾದನ ತಂದೆಯಾದ ದೈತ್ಯ ಹಿರಣ್ಯಕಶಿಪು, ಆ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಪ್ರಹ್ಲಾದನನ್ನು ಸಂತೈಸಿದ. ಇದೇ ನಮಗೆ ಬರುವಂತಹ ಅನೇಕ ಕಷ್ಟಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಎಂತೆಂಥ ಕಷ್ಟ! ಒಂದೇ ಎರಡ ಅಲ್ಲಿ ನಮಗೆ ಸಾಯೋಷ್ಟು ಕಷ್ಟ ಏನು ಬಂದಿಲ್ಲ. ಆದರೆ ಪ್ರಹ್ಲಾದನಿಗೆ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 100 ತಂಡ ಕೊಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ. ಎಂತಹ ಪ್ರಯತ್ನ ಮಾಡಿದರೂ ಪ್ರಹ್ಲಾದ ಸಾಯಲಿಲ್ಲ. ಕಾರಣ, ಪ್ರಹ್ಲಾದ ಆ ರೀತಿಯಾದಂತಹ ಭಕ್ತಿಯನ್ನು ಭಗವಂತನನ್ನೇ ಮಾಡಿದ. ಆದ ಕಾರಣ ತಾನೇ ನರಸಿಂಹನಾಗಿ ಬಂದು, ಇವತ್ತು ಶನಿವಾರ ನರಸಿಂಹದೇವರ ಸ್ಮರಣೆ. ಹೀಗಾಗಿ ಆ ನರಸಿಂಹದೇವರು ತಾನೇ ಸ್ವಯಂ ಬಂದು ಆ ದೈತ್ಯನ ಉದರವ ಸೀಳಿ ಆ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿ ಪ್ರಹ್ಲಾದನ ರಕ್ಷಣೆ ಮಾಡಿದ. ಹೀಗಾಗಿ ಎಲ್ಲ ಕಷ್ಟಗಳನ್ನು ಕೂಡ ಆ ನರಸಿಂಹದೇವರು ಪರಿಹಾರ ಮಾಡ್ತಾರೆ ಎಂಬುದಕ್ಕೆ ಇದು ಒಂದು ಗುರುತು. ಅದಕ್ಕೆ ಕುಚೇರನಿಗೆ ಯಾವ ರೀತಿಯ ಒಲಿದ ಅಂದರೆ, ಅದಕ್ಕೆ ಏನು ಆ ಕುಚೇರನ ದೃಷ್ಟಾಂತದಿಂದ ಏನು ಗೊತ್ತಾಗ್ತಾ ಇದೆ? ಕೇವಲ ಸಂಪತ್ತಿದ್ರೇನೆ ಒಲಿತಾನೆ ಅಂತಂಬೋದಲ್ಲ, ಭಕ್ತಿ ಪ್ರಧಾನ ಎಂಬುದನ್ನು ಕುಚೇರನ ದೃಷ್ಟಾಂತದಿಂದ ತೋರಿಸಿದ. ಇನ್ನು ನಮಗೆ ಕಾಣಿಸುವಂತೆ ಎದುರಿಗೆ ಇರಲೇಬೇಕು ಭಗವಂತ ಅಂತನೂ ಇಲ್ಲ. ಭಗವಂತ ಸಂಕಲ್ಪ ಮಾಡಿದರೆ, ಅವನ ಅನುಗ್ರಹ ಇತ್ತು ಅಂತಾದರೆ ನಾವು ರಕ್ಷಣೆಯನ್ನು ಪಡಿತೀವಿ ಎಂಬುದನ್ನು ದ್ರೌಪದಿಯ ಪ್ರಸಂಗದಲ್ಲಿ ತಾನು ತೋರಿಸಿದ. ಭಕ್ತನನ್ನು ಎಂತಹ ಪರಿಸ್ಥಿತಿ ಬಂದರೂ ಕೂಡ ಆ ಉತ್ತಮರಾದಂತಹ ಭಕ್ತರನ್ನು ಆ ನರಸಿಂಹದೇವರು ಕಾಪಾಡುತ್ತಾರೆ. ವಿಶೇಷವಾದ ನರಸಿಂಹ ರೂಪದ ಸ್ಮರಣೆ ಪಾಪ ಪರಿಹಾರಕ, ಕಷ್ಟ ಪರಿಹಾರಕ ಎಂಬುದನ್ನು
ಪ್ರಹ್ಲಾದನ ದೃಷ್ಟಾಂತದಿಂದ ತಾನು ತೋರಿಸಿದ. ಯಾರೇ ಆರಲಿ ಅದು ಸ್ವಯಂ ತಂದೆ ಪ್ರಹ್ಲಾದನಿಗೆ, ಆದರೆ ಭಕ್ತರಿಗೆ ಕಷ್ಟ ಬಂದಾಗ ಯಾರನ್ನು ನೋಡದೆ ಭಗವಂತ ಉದ್ಧಾರ ಮಾಡ್ತಾನೆ ಎಂಬುದನ್ನು ಪ್ರಹ್ಲಾದನ ಒಂದು ದೃಷ್ಟಾಂತದಿಂದ ತಾನು ತೋರಿಸಿದ. ಅದಕ್ಕಾಗಿ ಆ ಭಗವಂತನಿಗೆ ಸಮಕರುಣಾಳುಗಳ ನಾ ಎಲ್ಲಿ ಕಾಣೆ, ಅವನಿಗೆ ಸಮಾನನಾದಂತಹ ಕರುಣಾಳುಗಳನ್ನು ನಾನು ಕಾಣುವುದಿಲ್ಲ ಎಂಬ ಮಾತನ್ನು ದಾಸರಾಯರು ಹೇಳ್ತಾ ಇದ್ದಾರೆ. ಆಯ್ತೇನಾ? ಲಕ್ಷ್ಮೀಪತಿಯಾದ ನಾರಾಯಣನಿಗೆ ಸಮಾನರಾದ ಕರುಣಾಳುಗಳನ್ನು ಎಲ್ಲಿಯೂ ನೋಡಲಾರೆ. ಆ ಶ್ರೀಹರಿ ಕುಚೇಲನ ಅವಲಕ್ಕಿಗೆ ಮೆಚ್ಚಿ ಸಕಲ ಸಂಪತ್ತನ್ನು ಕೊಟ್ಟನು. ಕೇಳಿದ ಕೂಡಲೇ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟನು. ದೈತ್ಯನಾದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿ ಪ್ರಹ್ಲಾದನನ್ನು ಸಂರಕ್ಷಿಸಿದ. ಶ್ರೀಲಕುಮಿ ವಲ್ಲಭಗೆ ಸಮಕರುಣಾಳುಗಳನ ಕಾಣೆನಲ್ಲಿ. ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವಾ. ಕೇಳಿದ ಕ್ಷಣ ವಸ್ತ್ರಗಳ ಪಾಂಚಾಲಿಗೆತ್ತನು ದೈತ್ಯನುದರವ. ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾ ಸಾಂದ್ರ.
ದೇವಶರಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವದೇವ ಶರಣ್ಯ ರಕ್ಷಿಸು ರಕ್ಷಿಸನ ಕೇಳಿ ದೇವ ಶರಣ್ಯ ರಕ್ಷಿಸು ರಕ್ಷಿಸನ ಕೇಳಿ ದೇವ ದೇವ ಶರಣ್ಯ ರಕ್ಷಿಸು ರಕ್ಷಿಸನ ಕೇಳಿ ತಾವೊಲಿದು ಪಾಲಿಸಿದ ಸೌಖ್ಯ ತಾವಲಿ ರಕ್ಷಿಸು ರಕ್ಷಿಸು ಎಂದು ಪ್ರಾರ್ಥಿಸಿದಾಗ
ಅದನ್ನು ಕೇಳಿ ಶ್ರೀಹರಿ ಒಲಿದು ಕೃಪಾದೃಷ್ಟಿಯಿಂದ ಅವರಿಗೆ ಸೌಖ್ಯವನ್ನು ಕೊಟ್ಟನು. ಆದರೆ ಇಂತಹ ಶ್ರೀಹರಿಯನ್ನು ಸೇವಿಸದೆ ಅಲ್ಪಮಾನವರು ಸುಖವನ್ನು ಬಯಸುತ್ತಾರೆ. ದೇವಶರಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವ ಶರಣ್ಯ ರಕ್ಷಿಸೆನ ಕೇಳಿ. ತಾವೊಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ಬಯಸುವರಲ್ಪಮಾನವರು. ಶ್ರೀನಿವಾಸನ ಪೂರ್ವ ಕರುಣಿಗಳೀ ನಳಿನ ಜಾಂಡದೊಳು ಕಾಣೆ. ಪ್ರವೀಣರಾದವರರಸಿನೊಳ್ಬದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರೆ. ಅವರವ ಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಭಗವಂತನ ಕೃಪಾಗುಣ ಎಂಥದ್ದಪ್ಪ ಅಂದರೆ ಶ್ರೀನಿವಾಸನ ಆ ಶ್ರೀನಿವಾಸನಿಗೆ ಹೋಲುವಂತಹ, ಅಂದರೆ ಅವರಿಗೆ ಹೋಲಿಸುವಂತಹ ಕರುಣೆಗಳು.
ಕರುಣಾವಂತರು ಈ ನಳಿನ ಜಾಂಡದೊಳು ಕಾಣೆ. ಈ ನಳಿನ ಜಾಂಡದೊಳು, ಈ ಬ್ರಹ್ಮಾಂಡ, ನಳಿನ ಅಂದರೆ ಪದ್ಮ, ನಳಿನ ಜ ಅಂತಂದ್ರೆ ಪದ್ಮದಲ್ಲಿ ಹುಟ್ಟಿದವನು ಅಂದರೆ ಬ್ರಹ್ಮ, ನಳಿನ ಜಾಂಡ ಅಂದರೆ ಬ್ರಹ್ಮಾಂಡ. ಈ ನಳಿನ ಜಾಂಡದೊಳು, ಈ ಬ್ರಹ್ಮಾಂಡದಲ್ಲಿ ಎಲ್ಲಿಯೂ ನಾನು ಕಾಣೋದಿಲ್ಲ. ಸಂಪೂರ್ಣ ಬ್ರಹ್ಮಾಂಡವನ್ನು ನೋಡಿದರೂ ಕೂಡ ಈ ಶ್ರೀನಿವಾಸನಿಗೆ, ಭಗವಂತನಿಗೆ ಹೋಲುವಂತಹ ಕರುಣಿಗಳು, ಕರುಣಾ ಸಮುದ್ರರು ಯಾರೂ ಇಲ್ಲ, ಕಾಣೋದೇ ಇಲ್ಲ. ಬೇಕಾದ್ರೆ ಇಲ್ಲಿ ಯಾಕೆ ಏನೋ ವೇದದಲ್ಲಿ, ಶಾಸ್ತ್ರದಲ್ಲಿ ಯಾರ ಬಗ್ಗೆ ಆದರೂ ಹೇಳಾರೇನೋ ಅಂದರೆ ಅದಕ್ಕೆ ಹೇಳ್ತಾರೆ, ಪ್ರವೀಣರಾದವರು ಅರಸಿ ನೋಳ್ಪದು ಶ್ರುತಿ ಪುರಾಣದಳು. ಪ್ರವೀಣರಾದವರು, ಪ್ರವೀಣರು ಅಂದರೆ ಒಳ್ಳೆ ಪಂಡಿತರು. ಪಂಡಿತರು ಬೇಕಾದರೆ ನೋಡಲಿ, ನಿಪುಣರಾದ ಪ್ರವೀಣರಾದವರು ಒಳ್ಳೆ ಚೆಂದಾಗಿ ವೇದ, ಪುರಾಣ, ಭಾರತ, ಭಾಗವತ ಎಲ್ಲ ಗ್ರಂಥಗಳನ್ನು ಓದಿಕೊಂಡು ಪಂಡಿತರಾದವರು ಬೇಕಾದರೆ ಎಲ್ಲ ಪುಸ್ತಕ ತಿರುಗಿ ಹಾಕಲಿ. ತಿರುಗಿ ಹಾಕಿದರೂ ಕೂಡ ಪ್ರವೀಣರಾದವರು ಅರಸಿ ನೋಡಪದು. ಅರಸಿ ನೋಡಪದು ಅಂದರೆ ಚೆನ್ನಾಗಿ ಹುಡುಕಿ ನೋಡಿದರೂ ಕೂಡ ಆ ಭಗವಂತನಿಗೆ, ಶ್ರೀನಿವಾಸನಿಗೆ ಹೋಲುವಂತಹ ಕರುಣಾ ಸಮುದ್ರರು ಏನು ಯಾರೂ ಇಲ್ಲ. ಯಾಕಪ್ಪ, ಅಂಥ ಕಾರಣಗಳನ್ನ ಏನು ಕಾಣಿಸ್ತು ಅವನಲ್ಲಿ? ಶ್ರುತಿ ಪುರಾಣಗಳಲ್ಲಿ ಎಲ್ಲಿ ಹೇಳಿದ್ದಾರೆ? ಇದೊಂದು ಮಹಾಭಾರತವನ್ನು ತೆಗೆದು ನೋಡ್ರಿ. ದ್ರೋಣ, ಭೀಷ್ಮ, ಕೃಪಾದಿಗಳು ಕುರುಸೇನೆಯೊಳಗಿರೆ ಅವರ ಅವಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಸಾಧಾರಣವಾಗಿ ನಮಗೆ ಅಪೋಸಿಷನ್ ಪಾರ್ಟಿ ಅಂದರೆ ನಮಗೆ ಸಿಟ್ಟು, ನಮಗೆ ಎದುರಾಳಿಗಳು ನಮಗೆ ವ್ಯತಿರೇಕ ಮಾಡ್ತಾ ಇದ್ದಾರೆ ಅಂದರೆ ಸಿಟ್ಟು, ನಮ್ಮನ್ನು ಬೈದಾರ ಅಂತ ತಿಳಿದ್ರೆ ಸಾಕು, ಅವ್ರ ಜೊತೆ ಮಾತಾಡೋದಿಲ್ಲ ನಾವು, ಹಿಂಗೆ ನಮ್ಮ ವ್ಯವಹಾರ ಇರ್ತದೆ. ಆದರೆ ಸಾಕ್ಷಾತ್ತಾಗಿ ಕುರುಪಾಂಡವರ ಯುದ್ಧದಲ್ಲಿ ಕೃಷ್ಣ ಒಂದು ಪಕ್ಷದಲ್ಲಿ, ಪಾಂಡವ ಪಕ್ಷದಲ್ಲಿದ್ದರೆ ಆ ಕಡೆ ಪಕ್ಷದಲ್ಲಿ, ವಿರುದ್ಧವಾದ ಪಕ್ಷದಲ್ಲಿ, ಆ ಕೌರವ ಪಕ್ಷದಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಸೇರಿದ್ದಾರೆ. ಇವರೆಲ್ಲ ಸಾಮಾನ್ಯರೇನು, ಮಹಾ ದೇವತೆಗಳು. ಅವರು ಹೋಗಿ ಅಲ್ಲಿ ಸೇರಿದರು. ಮತ್ತು ಅಪೋಸಿಷನ್ ಪಾರ್ಟಿಯಲ್ಲಿ ಸೇರಿದರೆ ಮತ್ತೆ ಭಗವಂತ ಅವರಿಗೆ ಕೆಟ್ಟಗತಿ ಕೊಡಬೇಕೋ ಬೇಡ? ಆದರೆ ಅವ್ರನ್ನೆಲ್ಲ ನರಕಕ್ಕೆ ಕಳಿಸಿದ್ದೇನು ಭಗವಂತ? ಇಲ್ಲ. ದ್ರೋಣ, ಭೀಷ್ಮ, ಕೃಪಾದಿಗಳು ಕುರುಸೇನೆಯೊಳಗಿರೆ. ದ್ರೋಣಾಚಾರ್ಯ ಮಹಾನುಭಾವರು ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು, ದೇವತಾ ಗುರುಗಳು ದ್ರೋಣಾಚಾರ್ಯರು. ಭೀಷ್ಮಾಚಾರ್ಯರು ವಸುದೇವತೆ, ದ್ಯುನಾಮಕ ವಸು. ಕೃಪಾಚಾರ್ಯರು ವಿಷ್ಕಂಭ ಎನ್ನುವಂತಹ ಸೂರ್ಯ, ದಾಶಾಚಾರ್ಯರಲ್ಲಿ ಒಬ್ಬಾತ. ಹೀಗೆ ಮಹಾಮಹಾ ದೇವತೆಗಳೆಲ್ಲರೂ ಕೂಡ ಆಚೆಗೆ ಕುರುಸೇನದಲ್ಲಿದ್ದರೂ ಅವರ ಈ ಪಾಂಡವರ ವಿರುದ್ಧವಾಗಿ, ಕೃಷ್ಣನ ವಿರುದ್ಧವಾಗಿ ಹೋರಾಡಿದರೂ ಕೂಡ ಅವರ ಅವಗುಣಗಳು ಏನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಅವರ ಅವಗುಣಗಳನ್ನು ನೋಡದೆ ನೀನು ವಿರುದ್ಧವಾಗಿ ನೀನು ಯುದ್ಧ ಮಾಡಿ ಅದಕ್ಕಾಗಿ ನೀನು ನರಕಕ್ಕೆ ಹೋಗು ಅಂತ ಅಂದುಬಿಟ್ಟಿದ್ರೆ ಹಾಗೇನಂದಿಲ್ಲ. ಮತ್ತು ಅವರವರ ಮೂಲ ರೂಪವನ್ನು ಸೇರುವಂತೆ ಭಗವಂತ ಮಾಡಿಬಿಟ್ಟ. ಹೀಗಾಗಿ ಮರಣ ಹೊಂದಿದರೆ ಮತ್ತು ತಮ್ಮ ಮೂಲ ರೂಪವನ್ನು ಸೇರಿಕೊಂಡ್ರು, ಉತ್ತಮ ಗತಿಯನ್ನೇ ಪಡೆದರು, ಹೊರತು ನರಕಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಭಗವಂತನ ಭಕ್ತರು ಎಂಬ ಒಂದು ಕಾರಣ. ನನ್ನ ಭಕ್ತರಾದ ಕಾರಣ ಆ ತಾತ್ಕಾಲಿಕವಾಗಿ ಆ ದುರ್ಯೋಧನನ ಪಕ್ಷದಲ್ಲಿ ಸೇರಿದರೂ ಕೂಡ ಅವರ ಸ್ವಾಭಾವಿಕವಾದ ಭಕ್ತಿಯನ್ನು ನೋಡಿ ಭಗವಂತ ಅವರನ್ನೆಲ್ಲ ಉದ್ಧಾರ ಮಾಡಿದ. ಇಂತಹ ಕರುಣಾಳುಗಳು ಯಾರಾದರೂ ಇರ್ತಾರ? ಬೈದರೇನೇ ನಮಗಾಗೋದಿಲ್ಲ, ಅಂಥದ್ದು ತನ್ನ ಎದುರಿಗೆ ಸಂಹಾರ ಮಾಡಲಿಕ್ಕೆ ಯುದ್ಧಕ್ಕಾಗಿ ನಿಂತಹ ಪ್ರತಿವೀರರು ಅಂತಹ ಶತ್ರುಪಕ್ಷದಲ್ಲಿ ಇದ್ದರೂ ಕೂಡ ಭಗವಂತ ಅವರಿಗೆ ಉತ್ತಮ ಗತಿಯನ್ನು ತಾನು ಕೊಟ್ಟ ಅಂತಂದ ಮೇಲೆ ಇಂತಹ ಕರುಣಾಳುಗಳು ಯಾರಿರ್ತಾರಪ್ಪ ಅಂತ ಹೇಳ್ತಾರೆ. ಅವರ ಅವಗುಣಗಳೇನು ನೋಡದೆ, ಅವರ ಅವಗುಣಗಳನ್ನು, ದೋಷಗಳನ್ನು ಏನು ನೋಡದೆ ಆ ಪರಮಾತ್ಮ ಅವರಿಗೆ ಪರಗತಿಯ ಪಾಲಿಸಿದ. ಪರಗತಿ ಅಂದರೆ ಉತ್ತಮವಾದ ಗತಿ, ಮೋಕ್ಷವನ್ನೇ ಕೊನೆಗೆ ಅವರಿಗೆ ತಾನು ಅನುಗ್ರಹ ಮಾಡಿದ. ಅದಕ್ಕಾಗಿ ಆ ಶ್ರೀನಿವಾಸನ ಪೂರ್ವ ಕರುಣೆಗಳನ್ನು ಈ ನಳಿನಜಾಂಡದೊಳು ಕಾಣೆ ಅಂತಂದರು. ಬ್ರಹ್ಮಾಂಡದಲ್ಲಿ ಇಂತಹ ಕರುಣಾಳುಗಳನ್ನು ನಾವು ನೋಡೋದಿಲ್ಲ. ಹಾಗಾಗಿ ಭಗವಂತನಿಗೆ ಬೇಕಾಗಿದ್ದೇನು ಕೇವಲ ಭಕ್ತಿ ಅಷ್ಟೇ. ಭಕ್ತಿಯನ್ನು ಅನವರತವಾಗಿ ಮಾಡಿದಾಗ ಅವನ ದೋಷಗಳನ್ನೆಲ್ಲ ಬದಿಗೊತ್ತಿ ಕೊನೆಗೆ ಅವರನ್ನು ಉದ್ಧಾರ ಮಾಡ್ತಾನೆ.
ಏನಿದ್ರೂ ಭಕ್ತಿ ಒಂದಿದ್ದಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಹೀಗಾಗಿ ಆ ಭಕ್ತಿಯನ್ನು ನೋಡಿ ಭಗವಂತ ಉದ್ಧಾರ ಮಾಡ್ತಾನೆ. ಇಂತಹ ಕಾರುಣ್ಯ ಗುಣ ಭಗವಂತನದ್ದು ಅಂತ ಹೇಳ್ತಾ ಇದ್ದಾರೆ. ಹೌದಲ್ಲ? ಶ್ರೀನಿವಾಸನಿಗೆ ಸಮಾನರಾದ ಕರುಣಾಳುಗಳನ್ನು ಈ ಬ್ರಹ್ಮಾಂಡದಲ್ಲಿ ಕಾಣಲಾರೆ. ನಿಪುಣರಾದವರು ಈ ವಿಷಯಕ್ಕಾಗಿ ವೇದ ಪುರಾಣಗಳನ್ನು ಹುಡುಕಿ ನೋಡಬಹುದು. ಭೀಷ್ಮ, ದ್ರೋಣ, ಕೃಪಾ ಮೊದಲಾದವರು ಶತ್ರುಪಕ್ಷವಾದ ಕೌರವರ ಸೇನೆಯಲ್ಲಿದ್ದರೂ ಅವರ ದೋಷಗಳನ್ನು ನೋಡದೆ ಪರಮಾತ್ಮನಾದ ಶ್ರೀಹರಿ ಅವರಿಗೆ ಮೋಕ್ಷವನ್ನು ಕರುಣಿಸಿದ. ಶ್ರೀನಿವಾಸನ ಪೋಲ್ವ ಕರುಣಿಗಳಿ ನಳಿನ ಜಾಂಡದೊಳು ಕಾಣೆ. ಪ್ರವೀಣರಾದವರ ರಸಿನೊಳ್ಪದ ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರೆ.
ಅವರವ ಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಚಂಡ ವಿಕ್ರಮ ಚಕ್ರ ಶಂಖವ ಕೊಂಡಮಾನ ನೃಪಾಲಗಿತ್ತನು. ಕಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ. ಮಂಡೆ ಒಡೆದ ಆಕಾಶರಾಯನ ಹೆಂಡತಿಯ ನುಡಿಗೇಳಿ ಮಗಳಿಗೆ. ಗಂಡನೆನಿಸಿದ ಗಹನ ಮಹಿಮ ಗದಾಬ್ಜಧರ ಪಾಣಿ. ಭಗವಂತನ ಮತ್ತೊಂದು ಕರುಣಾಗುಣವನ್ನು ಹೇಳ್ತಾ ಇದ್ದಾರೆ. ಹೇಗೆ ಎರಡನೇ ಸಂಧಿಯಲ್ಲಿ ಕಾರಣ ಸಂಧಿ ಅಂತ ಹೆಸರಿಟ್ಟು ಅನೇಕ ರೀತಿಯಾದಂತಹ ಮಹಿಮೆಗಳನ್ನು ಸುಂದರವಾದ ದೃಷ್ಟಾಂತಗಳಿಂದ ಹೇಳಿದರು, ಹಾಗೆ ಇಲ್ಲಿಯೂ ಕೂಡ ಭಗವಂತನ ಕೃಪಾಗುಣ, ಭಗವಂತನ ಕಾರುಣ್ಯ ಗುಣವನ್ನು ಮೇಲಿಂದಲೇ ನೆನೆಸ್ತಾ ಇರಬೇಕಂತೆ. ಭಗವಂತ ಕರುಣಾ ಸಮುದ್ರ ಎಂಬುದನ್ನು ಮೇಲಿಂದಲೇ ನೆನೆಸ್ತಾ ಇರಬೇಕು. ಭಕ್ತಾಪರಾಧ ಸಹಿಷ್ಣು, ಭಕ್ತವತ್ಸಲ, ಹೀಗೆ ಭಗವಂತನನ್ನು ಮೇಲಿಂದಲೇ ನೆನೆಸ್ತಾ ಇರಬೇಕು. ಅದಕ್ಕಾಗಿ ಈ ಸಂಧಿಯಲ್ಲಿಯೂ ಕೂಡ ಆ ಭಗವಂತನ ಮಹಿಮೆಗಳನ್ನು, ಅಂದರೆ ಹಿಂದೆ ನೀನು ಮಾಡಿದಿ ಅಂತ ಸ್ತೋತ್ರ ಮಾಡಿ ನಾವು ಕೇಳಬೇಕು. ಸುಮ್ಮನೆ ಹಂಗೆ ಕೇಳಿದ್ರೆ ಆಗ ಯಾರನ್ನ ಸಹಾಯ ಕೇಳಲಿಕ್ಕೆ ಹೋದಾಗ ಹೇಳಿದೆ, ನೀ ಅಷ್ಟು ಮಾಡಿದಪ್ಪ, ಹಿಂದೆ ಎಷ್ಟು ಮಾಡಿದಿ ಅನ್ಕತಿ, ಅಷ್ಟು ಕೊಟ್ಟು ಇಷ್ಟು ಉಪಕಾರ ಮಾಡಿದಿ ಅಂತ ಹೋಗಿಳಿ, ಮತ್ತು ಈಗ ನಮಗೆ ಏನು ಬೇಕೋ ಅದು ಕೇಳ್ತೀವಿ. ಹಾಗೆ ಭಗವಂತನ ಹತ್ರ ಅಷ್ಟೇ, ನೀನಿಷ್ಟೆಲ್ಲ ನಮಗೆ ಉಪಕಾರ ಮಾಡಿದಿ, ಹಿಂದೆ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದಿ ಅಂತ ಪ್ರಾರ್ಥನೆ ಮಾಡಿ ಅನಂತರ ನಮ್ಮನ್ನು ಉದ್ಧಾರ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಆ ಭಗವಂತನ ಕಾರುಣ್ಯ ಗುಣವನ್ನು ಯಾರ್ಯಾರಿಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡಿದ ಎಂಬುದನ್ನು ಅವೆಲ್ಲವನ್ನು ಪಟ್ಟಿ ಮಾಡಿ ಹಚ್ಚಿ ಹೊಗಳಿ ಅವನ್ನ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡತಕ್ಕಂತಹ ರೀತಿ. ಭಗವಂತ ಚಂಡವಿಕ್ರಮ, ಪ್ರಚಂಡವಾದಂತಹ ಪರಾಕ್ರಮವುಳ್ಳವನು. ಅದಕ್ಕೆ ಚಂಡವಿಕ್ರಮ ಅಂತ ಕರೀತಾರೆ ಭಗವಂತನನ್ನು, ಮಹಾಪರಾಕ್ರಮಿ. ಆ ಮಹಾಪರಾಕ್ರಮಿಯಾದ ಭಗವಂತ ಏನ್ ಮಾಡಿದ? ಚಕ್ರಶಂಖವ ತೋಂಡಮಾನ ನೃಪಾಲಗಿತ್ತನು. ತೋಂಡಮಾನ ಮಹಾರಾಜ, ಭಗವಂತ ಶ್ರೀನಿವಾಸ ಅಲ್ಲಿ ವೈಕುಂಠ ಬಿಟ್ಟು ಬಂದ, ಇಲ್ಲಿ ಪದ್ಮಾವತಿಯನ್ನು ಮದುವೆ ಮಾಡಿಕೊಂಡ. ಕೆಲವು ಮದುವೆ ಮಾಡಿದ ಮೇಲಕ್ಕೆ ಕೆಲವು ಕಾಲ ಹಾಗೆ ಇದ್ದ ಬೆಟ್ಟದ ಮೇಲೆ, ಕೆಲವು ಕಾಲ ಅಲ್ಲಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಇದ್ದ. ತೋಂಡಮಾನ ರಾಜನಿಗೂ ಮೇಲಿಂದ ಅನುಗ್ರಹ ಮಾಡ್ತಾ ಇದ್ದ. ಅಂತಹ ಅದೃಷ್ಟ ನೋಡ್ರ ಈಗಿನ ಕಾಲದವರಿಗೆ, ಭಗವಂತನ ಸಾಕ್ಷಾತ್ ದರ್ಶನ ಮಾಡಿಕೊಳ್ತಾ ಇದ್ರು. ತೋಂಡಮಾನನಿಗೆ ಅನೇಕ ಸಂದರ್ಭಗಳು ರಕ್ಷಣೆ ಮಾಡಿದ. ಒಂದ್ಸಲ ಆ ಶತ್ರುಗಳು ದಾಳಿ ಮಾಡಿದಾಗ ಏನ್ ಮಾಡಬೇಕು ಅರ್ಥ ಆಗಲಿಲ್ಲ ತೋಂಡಮಾನನಿಗೆ. ನೇರ ಭಗವಂತನ ಶರಣು ಹೋದ. ಭಗವಂತ ಏನ್ ಮಾಡಬೇಕು, ಶತ್ರು ಮಹಾಬಲಿಷ್ಠನಾಗಿದ್ದಾನೆ, ಹೆಂಗ ಈ ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಭಗವಂತಾಗ ತನ್ನ ಚಕ್ರಶಂಖಗಳನ್ನೇ ಕೊಟ್ಟು ಬಿಡ್ತಾನಂತೆ. ಆ ತೋಂಡಮಾನನಿಗೆ ಕೊಟ್ಟು, ಈ ಚಕ್ರಶಂಖಗಳನ್ನು ತಗೊಂಡು ಹೋಗು, ಆ ಸೈನ್ಯವನ್ನು ನೀನು ಗೆಲಿತಿ ಅಂತ ಹೇಳಿ ಕಳಿಸಿದ. ಆ ರೀತಿಯಾಗಿ ಆ ಚಕ್ರಶಂಖಗಳ ಪ್ರಭಾವದಿಂದ ಶತ್ರು ಸೈನ್ಯವನ್ನು ಒದ್ದೋಡಿಸಿದ, ಜಯ ಸಂಪಾದನೆ ಮಾಡಿದ ತೋಂಡಮಾನ ರಾಜ. ಮಾಡಿ ಮತ್ತು ಕೊಡಬೇಕೋ ಬೇಡ, ಕೊಟ್ಟು ಕೇಳ್ತಾನಂದು, ಎಲ್ಲಪ್ಪ ಭಗವಂತ, ಇಷ್ಟು ನೀನು ನನ್ನ ಅನುಗ್ರಹ ಮಾಡಿದಲ್ಲ, ನಿನ್ನ ಆಯುಧಗಳನ್ನು ಯಾರಿಗಾದ್ರೂ ಕೊಡ್ತೀಯ? ನೀನು ಯಾರಿಗೂ ಕೊಟ್ಟಿಲ್ಲ. ಅಂತಹ ಅನುಗ್ರಹ ನನಗೆ ಮಾಡಿದಲ್ಲ, ನೀನೇ ಆಯುಧವನ್ನು ಪ್ರಯೋಗ ಮಾಡಿ ಸಂಹಾರ ಮಾಡ್ತಾ ಇದ್ದಿ, ಅಂತಹದ್ದು ಆ ಆಯುಧಗಳನ್ನೇ ನನಗೆ ಕೊಟ್ಟು ಬಿಟ್ಟಿಯಲ್ಲ, ಎಂಥ ಅನುಗ್ರಹ ಮಾಡಿದ್ದಿ. ಆದರೆ ಈ ಅನುಗ್ರಹ ನನಗೆ ಮಾಡಿದ್ದಿ ಅಂತ ಯಾರಿಗೆ ಗೊತ್ತಾಗಬೇಕಲ್ಲ. ಈಗ ಇಂಥ ಅನುಗ್ರಹವನ್ನು ಕೂಡ ಭಗವಂತ ಮಾಡ್ತಾನೆ ಅಂತ ಲೋಕ ಜನಕ್ಕೆ ಗೊತ್ತಾಗಬೇಕಲ್ಲ. ಯಾಕೆ ಒಂದು ಕೆಲಸ ಮಾಡು, ನೀನು ಮುಂದ ಇದೇ ಪರ್ವತದಲ್ಲಿ ನಿಲ್ಲಿಸಿಬಿಡ್ತಿ ಪ್ರತಿಮಾ ರೂಪದಿಂದ. ಹೀಗಾಗಿ ನೀನು ಚಕ್ರಶಂಖಗಳನ್ನು ಧಾರಣ ಮಾಡಬೇಡ, ಆಗ ನನ್ನನ್ನು ನೀನು ಅನುಗ್ರಹ ಮಾಡಿದ್ದಿ, ನನಗೆ ಕೊಟ್ಟುಬಿಟ್ಟಿ ಚಕ್ರಶಂಖ ಅಂತ ಜನರಿಗೆ ಗೊತ್ತಾಗ್ತದೆ ಅಂತ ಪ್ರಾರ್ಥನೆ ಮಾಡ್ತಾನಂತೆ.
ಹಾಗೆ ಆಗಲಿ ಅಂತ ಹೇಳಿ ಆ ಭಗವಂತ ತಾನು ಶ್ರೀನಿವಾಸನಾಗಿ ನಿಂತು ಬಿಟ್ಟು ಕೈಯಲ್ಲಿ ಚಕ್ರಶಂಕ ಇಟ್ಕೊಂಡಿಲ್ಲ ಅಂತ. ಏನು ಇವತ್ತು ನೋಡ್ತೀವಲ್ಲ ಈ ಚಕ್ರಶಂಕ ಅಂತಂದ್ರೆ ಅದೇನೋ ಡುಬ್ಬಿಗಳನ್ನು ಮಾಡಿ ಇಟ್ಟಿರ್ತಾರೆ ಅಷ್ಟೇ. ನಿಜವಾಗಿ ಆ ಭಗವಂತನ ವಿಗ್ರಹಕ್ಕೆ ಚಕ್ರಶಂಕ ಇಲ್ಲ ಅಂತ. ಹೀಗಾಗಿ ಮೇನಿಚ್ಚಿ ಇಲ್ಲದೆ ಚೆಂದ ಇರೋದಿಲ್ಲ, ಕೃಷ್ಣ ಭಗವಂತ ಅಂತ ಗೊತ್ತಾಗಬೇಕು ಅಂತ ಆ ಚಕ್ರಶಂಕಗಳನ್ನು ಮಾಡಿ ಇಟ್ಟಿರ್ತಾರೆ. ಆದರೆ ನಿಜವಾಗಿ ತಾನು ಹಿಡ್ಕೊಂಡಿಲ್ಲ. ಅದು ಯಾಕೆ ಹಿಡ್ಕೊಂಡಿಲ್ಲ ಅಂತಂದ್ರೆ ತೋಂಡಮಾನ ರಾಜನಿಗೆ ಅನುಗ್ರಹ ಮಾಡಿದ ಎಂಬುದನ್ನು ತೋರಿಸಲಿಕ್ಕಾಗಿ ತಾನದನ್ನು ಧಾರಣ ಮಾಡಿಲ್ಲಂತೆ. ಇಂತಹ ಅನುಗ್ರಹವನ್ನು ಭಗವಂತ ತೋಂಡಮಾನಿಗೆ ಮಾಡಿದ. ಇಷ್ಟು ಕರುಣಾಳು. ಚಕ್ರಶಂಖವ ತೋಂಡಮಾನ ನೃಪಾಲಗಿತ್ತನು. ನೃಪಾಲ ಅಂದರೆ ರಾಜ. ಆ ತೋಂಡಮಾನ ರಾಜನಿಗೆ ತನ್ನ ಆಯುಧಗಳಾದ ಚಕ್ರಶಂಖಗಳನ್ನೇ ಕೊಟ್ಟುಬಿಟ್ಟ. ಮತ್ತು ಭಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ. ಇನ್ನೊಂದು ಕಾರುಣ್ಯ ಗುಣ, ಇನ್ನೊಬ್ಬರ ಮೇಲೆ ತೋರಿಸಿದಂತಹ ಕಾರುಣ್ಯ ಗುಣ. ತೋಂಡಮಾನ ಏನ್ರಿ ರಾಜ, ಮಹಾರಾಜ, ಮತ್ತೆ ಅದಕ್ಕಾಗಿ ಅವನಿಗೆ ಅನುಗ್ರಹ ಮಾಡಿದ ಅಂತಂದ್ರೆ ಹಿಂದೆ ಕುಚೇರಣ ದೃಷ್ಟಾಂತವನ್ನೊಂದು ಕೊಟ್ಟರು. ಈಗ ಭೀಮ ಎನ್ನತಕ್ಕಂತಹ ಒಬ್ಬ ಮಂಡಗಾರ, ಅಂದ್ರೇನು ಈ ಗಡಿಗೆಯನ್ನು ತಯಾರು ಮಾಡತಕ್ಕಂತಹ ಕುಂಬಾರವನು. ಭೀಮ ಎನ್ನತಕ್ಕಂತಹ ಕುಂಬಾರವನು ಆ ಭಾಂಡಕಾರಕ, ಭಾಂಡ ಅಂತಂದ್ರೆ ಗಡಿಗೆಗಳು, ಭಾಂಡಕಾರಕ ಗಡಿಗೆಯನ್ನು ತಯಾರು ಮಾಡುವಂತಹ ಒಬ್ಬ ಭೀಮ ಅಂತ ಒಬ್ಬ ಭಕ್ತ, ಮಹಾಭಗವದ್ ಭಕ್ತ. ಅವನೇನ್ ಮಾಡ್ತಾ ಇದ್ದ, ಭಗವಂತನಿಗೆ ತಾನು ಎಲ್ಲ ಆಭರಣಗಳು ಸಮರ್ಪಣೆ ಮಾಡ್ತಾ ಇದ್ದಂತೆ. ಅವನು ಬಡವ, ಏನು ಆಭರಣ ಸಮರ್ಪಣೆ ಮಾಡ್ತಾ ಇದ್ದ? ತನ್ನ ಹತ್ರ ಇರೋದು ಮಣ್ಣು, ಅದಕ್ಕಾಗಿ ಮಣ್ಣಿನಿಂದೇ ಆಭರಣಗಳನ್ನು ತಯಾರು ಮಾಡಿ ಸಮರ್ಪಣೆ ಮಾಡ್ತಾ ಇದ್ದಂತೆ. ಮಣ್ಣಿನಿಂದೇ ಅನೇಕ ಆಭರಣಗಳು ತಯಾರು ಮಾಡೋದು, ಮಣ್ಣಿನಿಂದೇ ತುಳಸಿ ತಯಾರು ಮಾಡೋದು, ಹಾಕೋದು. ಹಿಂಗ ಮೃದಾಭರಣಗಳ, ಆ ಮೃತ್ ಅಂದ್ರೆ ಮಣ್ಣು, ಮಣ್ಣಿನಿಂದನೇ ಆಭರಣಗಳನ್ನು ಮಾಡಿ ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೆ. ಅದಕ್ಕೆ ಭಗವಂತ ಒಲಿದ. ನಾವೀಗ ಭವಿಷ್ಯೋತ್ತರ ಪುರಾಣ ವೆಂಕಟೇಶ್ ಮಹಾತ್ಮದಲ್ಲಿ ಕೇಳ್ತೀವಲ್ಲ, ಅವನು ಆ ಮಾಧವ ಕೊನೆಗೆ ತಿರುಪತಿಗೆ ಬಂದ, ಪಾಪ ಶ್ರಾದ್ದ ಮಾಡ್ಲಿಕ್ಕೆ ಏನೂ ಇದ್ದಿಲ್ಲ, ಮಣ್ಣಿನಿಂದನೇ ಪಿಂಡಗಳನ್ನಿಟ್ಟ, ಅದಕ್ಕೆ ಉದ್ಧಾರನಾದ. ಭಕ್ತಿಯೊಂದು ಬೇಕು, ಮಣ್ಣಾದರೇನು, ಹೊಣ್ಣಾದರೇನು, ಬಂಗಾರ ಆದರೇನು, ಭಗವಂತನಿಗೆಲ್ಲ ಒಂದೇ, ಭಕ್ತಿ ಮುಖ್ಯ. ಹಾಗೆ ಇವನತ್ಲೆ ಮಣ್ಣಿತ್ತು, ಆ ಇದ್ದದ್ದರಿಂದನೇ ತಾನು ಪೂಜೆ ಮಾಡಿದ. ಈಗ ಒಟ್ಟಿಗೆ ಇದ್ದದ್ರಿಂದ ಪೂಜೆ ಮಾಡಬೇಕು, ಪೂಜೆ ಅಂತೂ ಬಿಡಬಾರದು ಅಂತ ಸೂಚನೆ ಮಾಡಲಿಕ್ಕೆ ಮಾಡಿದ. ಅವನಿಗೆ ಭಗವಂತ ಒಲಿದ. ಅಂದ್ರೆ ತನಗೆ ಬಂಗಾರಾಭರಣ ಮಾಡಿ ಹಾಕಿದ್ರೇನೆ ಒಲಿತಾನ ಅಂತಿಲ್ಲ. ಶಕ್ತಿ ಇದ್ದವರು ಬಂಗಾರಾಭರಣ ಮಾಡಿ ಹಾಕ್ಬೇಕು, ಇಲ್ಲದೇ ಇದ್ದವರು ತಮ್ಮ ಕೈಲಾದಷ್ಟು ಏನು ಆಗ್ತದೋ ಆ ಶಕ್ತಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡಿದಾಗ ಭಗವಂತ ಒಲಿತಾನೆ. ಇದು ಭಗವಂತನ ಕಾರುಣ್ಯ ಗುಣಕ್ಕೆ ಒಂದು ದೃಷ್ಟಾಂತ. ಇದು ಒಂದು. ಇನ್ನೊಂದು ದೃಷ್ಟಾಂತ ಏನು, ಮಂಡೆ ಒಡೆದ ಆಕಾಶರಾಯನ ಹೆಂಡತಿಯ ನುಡಿಗೇಳಿ ಮಗಳಿಗೆ ಗಂಡ ನೆನೆಸಿದ. ಮಂಡೆ ಒಡೆದ ಆಕಾಶರಾಯ, ಆಕಾಶರಾಯ ಏನ್ ಮಾಡಿದ, ಭಗವಂತನ ಮಂಡೆ ಒಡೆದ. ಮಂಡೆ ಅಂತಂದ್ರೆ ತಲೆ ಒಡೆದಿರತಕ್ಕಂತಹ, ತಲೆ ಒಡೆದಂತಹ ಆಕಾಶರಾಜನಿಗೆ ತಾನು ಅನುಗ್ರಹ ಮಾಡಿದ ಅಂತ. ಆಕಾಶರಾಜ ಭಗವಂತನ ತಲೆ ಯಾವಾಗ ಒಡದ್ನಪ್ಪ? ಶ್ರೀನಿವಾಸ ಹೊಡೆದ, ಮಂಡೆ ಹೊಡೆದ. ಯಾರು ಹೊಡೆದ್ರು? ಚೋಳರಾಜ ಆತಾರ. ಚೋಳರಾಜ ಹೊಡೆದ. ಚೋಳರಾಜ ಹೊಡೆದ, ಮಂಡೆಯನ್ನು ಹೊಡೆದ. ಆದರೆ ಆ ಆಕಾಶರಾಜ ತಾನು ಏನು ಮಾಡಿದ, ಅಲ್ಲಿ ಚೋಳರಾಜನಿಗೆ ಸಂದರ್ಭವನ್ನು ಹೇಳಿ ಅಲ್ಲಿ ಆ ಆಕಾಶರಾಜನ ಒಂದು ಕಥೆಯನ್ನು ಹೇಳ್ತಾರೆ. ಅಂದ್ರೆ ಅಲ್ಲಿ ಯಾವ ಗೋವಿಂದ ಮಾಧವ ತಾನು ಯಾತ್ರೆಯನ್ನು ಮಾಡಿ ಕೊನೆಗೆ ತಾನು ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲ ಮಾಡಿದ ಕೊನೆಗೆ ಬ್ರಹ್ಮದೇವರು ಅವನಿಗೆ ವರ ಕೊಡ್ತಾರೆ, ಮುಂದೆ ನೀನೆ ಆಕಾಶ ಮಹಾರಾಜನಾಗಿ ಹುಟ್ಟಿ ಸಾಕ್ಷಾತ್ ಭಗವಂತನೇ ನಿನ್ನ ಅಳಿಯನಾಗ್ತಾನೆ ಅಂತ ಏನ್ ಹೇಳಿದ. ಅದನ್ನ ಈ ಚೋಳರಾಜನ ಒಂದು ಇತಿಹಾಸದಲ್ಲಿ ಸೇರಿಸಿ ಹೇಳ್ತಾ ಇದ್ದಾರೆ. ಆ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಆಕಾಶರಾಜನಿಗೆ ನೀನು ಅಳಿಯನಾಗಿದ್ದಿ, ಆ ಹೆಂಡತಿಯ ನುಡಿಗೇಳಿ ಮಗಳಿಗೆ ಗಂಡ ನೆನೆಸಿದ, ಮಗಳಿಗೆ ತಾನು ಗಂಡ ಅಂತ ತಾನು ಅನಿಸಿದ.
ಈ ರೀತಿಯಾಗಿ ಆ ಇತಿಹಾಸವನ್ನು ಸೂಚನೆ ಮಾಡಲಿಕ್ಕಾಗಿ ಹಂಡೆ ಹೊಡೆದ ಅಂತ ಮಾತನ್ನು ಹೇಳ್ತಾರೆ ಅಷ್ಟೇ. ಆ ಆಕಾಶರಾಜನ ಮಗಳಿಗೆ ತಾನು ಗಂಡ ಅಂದ್ರೆ ಹಿಂದೆ ಆ ಮಾಧವ ಇದೇ ಆಕಾಶರಾಜ ಮಾಧವನಾಗಿ ಅನೇಕ ತಪ್ಪುಗಳನ್ನು ಮಾಡಿದ, ಅನೇಕ ಅಪರಾಧಗಳನ್ನು ಮಾಡಿದ, ಮಹಾಪಾಪವನ್ನು ಮಾಡಿದ. ಭಗವಂತನ ತಲೆ ಹೊಡೆದಂಗಾಯ್ತು. ಮಾಧವಂತಹ ತಪ್ಪು ಮಾಡಿದ್ದಕ್ಕೆ ಇಂಥ ಬ್ರಾಹ್ಮಣ ಇಂಥ ಮಾಡಿದ ಏನೋ ನನ್ನ ತಲೆ ಹೊಡೆದೇವೆ ಅಂತಂತಾರೆ ನೋಡ್ರಿ, ಅವಮಾನವಾಯಿತು ಅಂತಂದ್ರೆ. ಹಾಗೆ ಬ್ರಾಹ್ಮಣನಾಗಿ ಅಷ್ಟು ಪಾಪಗಳನ್ನು ಮಾಡಿ ತಲೆ ಹೊಡೆದಂತೆ ಆಯಿತು. ಆದರೂ ಆ ಹೆಂಡತಿಯ ಮಾತನ್ನು ಕೇಳಿ ಅವನ ಮಗಳಿಗೆ ಗಂಡ ಎನಿಸಿದ. ಆ ಮಗಳಾಗಿರತಕ್ಕಂತಹ ಪದ್ಮಾವತಿಯನ್ನು ತಾನು ಸ್ವೀಕಾರ ಮಾಡಿದ್ನಲ್ಲ. ಗಹನ ಮಹಿಮ ಗದಾಬ್ಜಧರ ಪಾಣಿ, ಅಂತಹ ಗಹನ ಮಹಿಮ. ಗಹನ ಮಹಿಮ ಅಂತಂದ್ರೆ ಅರ್ಥವಾಗದೇ ಇರುವಂತಹ ಮಹಿಮೆ. ಭಗವಂತನು ಯಾರಿಗೆ ಯಾವ ರೀತಿಯಾಗಿ ಹೆಂಗ ಅನುಗ್ರಹ ಮಾಡ್ತಾನೋ ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಏನೋ ಏನು ಅನುಗ್ರಹ ಮಾಡಿದ, ಇವರಿಗೆ ತಾನು ಏನೋ ಕಷ್ಟ ಕೊಟ್ಟ ಅಂತ ಅನಿಸ್ತದೆ. ಆದರೆ ಅವನ ಹಿನ್ನೆಲೆ ಏನಿರ್ತದೆ, ಯಾತಕ್ಕೆ ಅನುಗ್ರಹ ಮಾಡಿದ, ಅವನ ಹಿನ್ನೆಲೆ ಭಕ್ತಿ ಏನಿತ್ತು, ಅವನ ಚೇಷ್ಟೆ ಏನಿತ್ತು, ಯಾವುದು ಗೊತ್ತಾಗೋದಿಲ್ಲ. ಭಗವಂತ ಎಲ್ಲ ಅಪಾರವಾದ ಹಿಂದಿನ ಅನಾದಿ ಕಾಲದ ಆ ಕರ್ಮಗಳನ್ನು ನೋಡಿಕೊಂಡು ಯಾವ ಸಮಯಕ್ಕೆ ಅವನು ಅನುಗ್ರಹ ಮಾಡ್ತಾನೋ ಗೊತ್ತಾಗೋದಿಲ್ಲ. ಇಂತಹ ಗಹನ ಮಹಿಮ, ಅರ್ಥವಾಗದ ಮಹಿಮೆ ಉಳ್ಳವನು ಭಗವಂತ. ಗದಾಬ್ಜಧರ ಪಾಣಿ. ಗದ ಅಬ್ಜ, ಅಬ್ಜ ಅಂದ್ರೆ ಪದ್ಮ, ಗದಾಬ್ಜಧರ ಪಾಣಿ. ಯಾಕೆ ನೋಡ್ರಿ, ಮೇಲೆ ಚಕ್ರಶಂಖ ಕೊಟ್ಟುಬಿಟ್ಟ, ಅದಕ್ಕೆ ಗದಾಬ್ಜಧರ ಪಾಣಿ ಅಂತ ವರ್ಣನೆ ಮಾಡಿದ್ರು. ಚಂಗಚಕ್ರವಾಣಿ ಅಂತ ಹೇಳ್ತಾ ಇದ್ರು. ಶಂಖಚಕ್ರಗಳನ್ನು ತೋಂಡಮಾನ ಕೊಟ್ಟುಬಿಟ್ಟ ಅಂತ ಹೇಳ್ಯಾರ. ಅದಕ್ಕಾಗಿ ಗದಾಬ್ಜಧರ ಪಾಣಿ ಅಂತ ಇಲ್ಲಿ ವರ್ಣನೆ ಮಾಡಿದ್ರು. ಗದೆಯನ್ನು ಆ ಪದ್ಮವನ್ನು ಧಾರಣ ಮಾಡಿದಂತಹ ಹೇ ಶ್ರೀನಿವಾಸನೇ ಅಂತ ವರ್ಣನೆ ಮಾಡೋಣದ್ರಿಂದ ಆ ತೋಂಡಮಾನನ ಇತಿಹಾಸವನ್ನು ಎಣಿಸಿದಂತೆ ಇಲ್ಲಿ ಆಯಿತು ಅಂತ ಹೇಳ್ತಾರೆ. ಪ್ರಚಂಡ ಪರಾಕ್ರಮಿಯಾದ ಶ್ರೀಹರಿ ತನ್ನ ಚಕ್ರಶಂಖಗಳನ್ನು ತೋಂಡಮಾನ ರಾಜನಿಗೆ ಅನುಗ್ರಹಿಸಿದ. ಭೀಮನೆಂಬ ಕುಂಬಾರ ಮಣ್ಣಿನಿಂದ ಆಭರಣಗಳನ್ನು ಮಾಡಿ ಸಮರ್ಪಣೆ ಮಾಡಿದಾಗ ಅವುಗಳನ್ನು ಸ್ವೀಕರಿಸಿ ಅನುಗ್ರಹಿಸಿದ. ತಲೆ ಹೊಡೆದ ಆಕಾಶರಾಜನ ಮಗಳಿಗೆ ಹೆಂಡತಿಯ ಮಾತು ಕೇಳಿ
ಗಂಡನೆನಿಸಿದ. ಹೆಂಡತಿಯ ಮಾತು ಅಂದಾಗ ತನ್ನ ಹೆಂಡತಿಯ ಮಾತು ಅಂತಾನು ತಗೊಳ್ಬಹುದು. ತನ್ನ ಹೆಂಡತಿ ಯಾರೋ ಸೀತಾದೇವಿ ಕೇಳಿದ್ದಲ್ಲ, ಈಕೆಯನ್ನು ಮದುವೆ ಮಾಡಿಕೊ ಅಂತ ರಾಮಾವತಾರದಲ್ಲಿ ಕೇಳಿದಾಗ ಈ ಅವತಾರದಲ್ಲಿ ಸ್ವೀಕಾರ ಮಾಡಿದ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಹೆಂಡತಿಯ ಮಾತು ಕೇಳಿ ಗಂಡನೆನಿಸಿದ. ಗದಾಪದ್ಮಧಾರಿಯಾದ ಭಗವಂತನ ಮಹಿಮೆ ಗಹನವಾದದ್ದು. ಮಹಿಮೆ ಗಹನವಾದದ್ದು. ಚಂಡ ವಿಕ್ರಮ ಚಕ್ರ ಶಂಖವ ತೊಂಡಮಾನ ನೃಪಾಲಗಿತ್ತನೋ. ಪಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ. ಮಂಡೆ ಒಡೆದ ಆಕಾಶರಾಯನ ಹೆಂಡತಿಯ ನುಡಿಗೇಳಿಂಬಳಿಕೆ. ಗಂಡನೆನಿಸಿದ ಗಹನ ಮಹಿಮಗದಾಬ್ಜಧರ ಪಾಣಿ. ಸಂಶಯ ಇದ್ರೆ ಕೇಳ್ಬೋದು. ನಾಳೆ ಕೊಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ನಮಃ.